ಕರ್ನಾಟಕ ರಾಜ್ಯ ಪೊಲೀಸ್, ಕಲಬುರಗಿ ನಗರ ಪೊಲೀಸ್ ಮತ್ತು ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ದಶಕದ ಸೇವೆಯ ಹೆಮ್ಮೆಯ ಕತೆ 2015ರಿಂದ 2025 10 ವರ್ಷಗಳ ಸೇವಾ ಸಂಭ್ರಮಾಚರಣೆ. ಮಾನ್ಯ ಮುಖ್ಯ ಅತಿಥಿಗಳಾದ ಮಾನ್ಯ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು, ನಮ್ಮನ್ನ ರೂಪಿಸಿದ ಹಿರಿಯ ಅಧಿಕಾರಿಗಳು, ನನ್ನ ಪ್ರೀತಿಯ ಸಹೋದ್ಯೋಗಿಗಳು ಮತ್ತು 2015ನೇ ಬ್ಯಾಚಿನ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಇಲ್ಲಿ ಸೇರಿರುವುದು ಒಂದು ಕಾರ್ಯಕ್ರಮಕ್ಕಾಗಿ ಮಾತ್ರವಲ್ಲ. ಇಂದು ನಾವು ಇಲ್ಲಿ ಸೇರಿರುವುದು ಒಂದು ಕನಸು ಸಾಕಾರವಾದ ಕ್ಷಣಗಳನ್ನು ನೆನಪಿಸಿಕೊಳ್ಳಲು, ಒಂದು ದಶಕದ ಪರಿಶ್ರಮ, ತ್ಯಾಗ ಮತ್ತು ಮೌನದ ಹೋರಾಟವನ್ನು ಆಚರಿಸಲು ಮತ್ತು ಯೂನಿಫಾರ್ಮ್ನ ಹಿಂದೆ ಮರೆತು ಹೋಗಿರುವ ನಮ್ಮ ಜೀವನದ ಕಥೆಯನ್ನು ಮತ್ತೊಮ್ಮೆ ಜೀವಂತಗೊಳಿಸಲು. 2015 ನಮ್ಮ ಬದುಕಿನ ದಿಕ್ಕನ್ನು ಬದಲಿಸಿದ ವರ್ಷ. 2015 ಇದು ಸಾಮಾನ್ಯ ವರ್ಷವಲ್ಲ, ಇದು ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಿದ ವರ್ಷ. ಕಲಬುರಗಿ ಜಿಲ್ಲೆಯ DAR ಪರೇಡ್ ಮೈದಾನ, ಅಲ್ಲಿಂದಲೇ ನಮ್ಮ ಪೊಲೀಸ್ ಬದುಕಿನ ಮೊದಲ ಹೆಜ್ಜೆ ಆರಂಭವಾಯಿತು. ಅಂದು ನಾವು ಎದುರಿಸಿದ್ದು ಫಿಸಿಕಲ್ ಪರೀಕ್ಷೆಗಳ ಉಸಿರುಗಟ್ಟುವ ಕ್ಷಣಗಳು, ಲಿಖಿತ ಪರೀಕ್ಷೆಯ ಆತಂಕ, ಮೆಡಿಕಲ್ ಟೆಸ್ಟ್ಗಳ ನಿರೀಕ್ಷೆ. ದೇಹವು ಮನಸ್ಸು ಒಂದೇ ಸಮಯಕ್ಕೆ ಪರೀಕ್ಷೆಗೆ ಒಳಗಾಗಿದ್ದವು. ಈ ಎಲ್ಲವನ್ನ ದಾಟಿ ನಾವು ಆಯ್ಕೆಯಾಗಿದ್ದೇವೆ ಎಂಬ ಒಂದೇ ಒಂದು ಸಾಲಿನ ಸುದ್ದಿ ಕೇಳಿದಾಗ ಎದೆ ತುಂಬಿ ಬಂದ ಆನಂದ, ಆ ಕ್ಷಣದಲ್ಲಿ ಕಣ್ಣೀರಾಗಿ ಹೊರಬಂದ ಕನಸುಗಳು ಇಂದಿಗೂ ನಾವು ಮರೆತಿಲ್ಲ. ಪೊಲೀಸ್ ಎಂಬ ಗುರುತು 2015ರ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಎಂಬ ಗುರುತಿನೊಂದಿಗೆ ಡಿಪಾರ್ಟ್ಮೆಂಟ್ಗೆ ಕಾಲಿಟ್ಟ ಕ್ಷಣವದು. ಅದು ಕೇವಲ ಉದ್ಯೋಗವಲ್ಲ, ಅದು ಒಂದು ಜವಾಬ್ದಾರಿ, ಒಂದು ಪ್ರತಿಜ್ಞೆ, ಒಂದು ಜೀವನ ವ್ರತ. ಆ ದಿನದಿಂದ ನಮ್ಮ ಸಮಯ ನಮ್ಮದಾಗಲಿಲ್ಲ, ನಮ್ಮ ನಿದ್ರೆ ನಮ್ಮದಾಗಲಿಲ್ಲ, ನಮ್ಮ ಬದುಕು ಸಮಾಜಕ್ಕೆ ಅರ್ಪಿತವಾಗಿತ್ತು. ತರಬೇತಿ ಬದುಕನ್ನು ರೂಪಿಸಿದ ಕಠಿಣ ಪಾಠಶಾಲೆ. ನಂತರ ಆರಂಭವಾಯಿತು ನೋಡಿ 9 ತಿಂಗಳ ಕಠಿಣ ತರಬೇತಿಯ ಅಧ್ಯಾಯ. ಹಾವೇರಿ ಜಿಲ್ಲೆಯ ಕೆರಮಹತ್ತಹಳ್ಳಿಯ ತಾತ್ಕಾಲಿಕ ತರಬೇತಿ ಶಾಲೆ, ಮಂಡ್ಯ ಜಿಲ್ಲೆಯ ತರಬೇತಿ ಶಾಲೆ, ಯಲಹಂಕದ ವಿವಿಧ ತರಬೇತಿ ಶಾಲೆಗಳು. ಬೆಳಗಿನ ಸೂರ್ಯೋದಯಕ್ಕೂ ಮುಂಚೆ ಎದ್ದು ರಾತ್ರಿ ನಿದ್ದೆಗೆ ಹೋಗುವವರೆಗೂ ಡಿಸಿಪ್ಲಿನ್, ಸಹನೆ, ಶಿಸ್ತು, ತ್ಯಾಗ, ಈ 4 ಪದಗಳು ನಮ್ಮ ದಿನಚರಿಯ ಭಾಗವಾಗಿದ್ದವು. ದೇಹ ನೋವಿನಿಂದ ನಲುಗಿದ್ದರೂ, ಜ್ವರ, ಗಾಯ, ದಣಿವು ಇದ್ದರೂ ಮನಸ್ಸು ಮಾತ್ರ ಗಟ್ಟಿಯಾಗಿತ್ತು. ಪ್ರತಿದಿನ ಇನ್ನಷ್ಟು ಗಟ್ಟಿಯಾಗ್ತಾ ಇತ್ತು. ಅಂದು ನಮಗೆ ಅರ್ಥವಾಗಲಿಲ್ಲ, ಆದರೆ ಇಂದು ಸ್ಪಷ್ಟವಾಗಿದೆ. ಇಂದು ನಾವು ನಿಂತಿರುವ ಈ ಹಂತಕ್ಕೆ ನಮ್ಮ ತರಬೇತಿಯೇ ಭದ್ರ ಬುನಾದಿ ಎಂದು. ಆ ದಿನಗಳು ನಮಗೆ ನಮ್ಮ ಯೌವನವನ್ನು ನೆನಪಿಸುತ್ತವೆ, ನಮ್ಮ ಸ್ನೇಹವನ್ನು ನೆನಪಿಸುತ್ತವೆ ಮತ್ತು ನಾವು ಈ ಮಟ್ಟಕ್ಕೆ ಬರಲು ಎಷ್ಟು ತಪಸ್ಸು ಮಾಡಿದ್ದೇವೆ ಎನ್ನುವುದನ್ನು ನೆನಪಿಸುತ್ತವೆ. ಪಥಸಂಚಲನ ಬದುಕಿನ ತಾಳ. ಇಲ್ಲಿ ನೀವು ನೋಡುತ್ತಿರುವ ಪಥಸಂಚಲನ ಕೇವಲ ಪರೇಡ್ ಅಲ್ಲ, ಒಂದು ತಾಳ, ಒಂದೇ ಹೆಜ್ಜೆ, ಒಂದೇ ತಾಳ, ಒಂದೇ ಹೆಜ್ಜೆ, ಒಂದೇ ಆಜ್ಞೆ. ಅದೇ ನಮಗೆ ಕಲಿಸಿತು ನೋಡಿ. ವ್ಯಕ್ತಿಗಿಂತ ತಂಡ ಮುಖ್ಯ, ಶಕ್ತಿಗಿಂತ ಶಿಸ್ತು ಮುಖ್ಯ. ಆ ಹೆಜ್ಜೆಗಳು ನೆಲದ ಮೇಲೆ ಮಾತ್ರ ಬಿದ್ದಿಲ್ಲ, ನಮ್ಮ ಬದುಕಿನ ಮೇಲೆ ಬಿದ್ದ ಹೆಜ್ಜೆಗಳವು. ಮಾರ್ಗದರ್ಶಕರು ನಮ್ಮ ಶಕ್ತಿ. ತರಬೇತಿಯ ದಿನಗಳಲ್ಲಿ ನಮ್ಮನ್ನು ರೂಪಿಸಿದವರು ನಮಗೆ ಕೇವಲ ಕಾನೂನು ಕಲಿಸಿದವರಲ್ಲ, ಅವರು ನಮಗೆ ಕಲಿಸಿದರು. ಪೊಲೀಸ್ ಎಂದರೆ ಅಧಿಕಾರವಲ್ಲ, ಪೊಲೀಸ್ ಎಂದರೆ ಜವಾಬ್ದಾರಿ. ಕಠಿಣ ಶಬ್ದಗಳ ಹಿಂದೆ ತಂದೆಯಂತಿರುವ ಕಾಳಜಿ ಇತ್ತು, ಗಟ್ಟಿಯಾದ ಆಜ್ಞೆಗಳ ಹಿಂದೆ ನಮ್ಮ ಭವಿಷ್ಯದ ಚಿಂತೆ ಇತ್ತು. ಇಂದು ಈ ವೇದಿಕೆಯಿಂದ ಅಂತಹ ಎಲ್ಲ ಹಿರಿಯ ಅಧಿಕಾರಿಗಳಿಗೆ 2015ನೇ ಬ್ಯಾಚ್ನ ಪರವಾಗಿ ನಮ್ಮ ನಿಶ್ಶಬ್ದ ವಂದನೆ. ಸೇವೆ ಕರ್ತವ್ಯವೇ ದೇವರು. ತರಬೇತಿಯ ನಂತರ ಕಲಬುರಗಿ ಜಿಲ್ಲೆಯ ಹಾಗೂ ಕಲಬುರಗಿ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಾವು ಸೇವೆಗೆ ನಿರತರಾದೆವು. ಹಗಲು ರಾತ್ರಿ ಎನ್ನದೇ ಕರ್ತವ್ಯ, ಹಬ್ಬ ಹರಿದಿನ ಎನ್ನದೇ ಡ್ಯೂಟಿ. ಕುಟುಂಬದ ಸಂತೋಷಕ್ಕಿಂತ ಸಾರ್ವಜನಿಕ ಸುರಕ್ಷತೆಗೆ ಮೊದಲ ಆದ್ಯತೆ. ಅಪಘಾತ ಸ್ಥಳಗಳು, ಕಠಿಣ ಪ್ರಕರಣಗಳು, ನಿದ್ದೆ ಕಳೆದುಕೊಂಡ ರಾತ್ರಿಗಳು, ಮನೆಯವರ ಕಣ್ಣೀರಿನ ಕ್ಷಣಗಳು. ಆದರೂ ಯೂನಿಫಾರ್ಮ್ ಧರಿಸಿದ ಕ್ಷಣದಲ್ಲಿ ಎಲ್ಲವನ್ನ ಮರೆತು ಕರ್ತವ್ಯಕ್ಕೆ ನಿಂತವರು ನಾವು. 10 ವರ್ಷಗಳಿಗೆ ಅರ್ಥ ಬಂದಿದ್ದೆ ಆಗ.
ಈ 10 ವರ್ಷಗಳಲ್ಲಿ ನಾವು ಕೇವಲ ಸೇವೆ ಸಲ್ಲಿಸಲಿಲ್ಲ, ನಾವು ಜನರ ನೋವು ಕೇಳಿದ್ದೇವೆ, ಜನರ ಭಯದ ಹಿಂದೆ ನಿಂತಿದ್ದೇವೆ, ಜನರ ಭಯದ ನಡುವೆ ನಿಂತಿದ್ದೇವೆ, ಕಾನೂನಿಗೆ ಜೀವ ತುಂಬಿದ್ದೇವೆ, ನಾವು ಸಮಾಜದ ನಂಬಿಕೆಯನ್ನು ಹೊಂದಿದ್ದೇವೆ, ಸಮಾಜದ ನಂಬಿಕೆಯನ್ನು ಹೊಂದಿದ್ದೇವೆ. 2025 ಹೆಮ್ಮೆಯ ಕ್ಷಣ. ಇಂದು 2025ರ ನಮ್ಮ ಸೇವಾ ಪಯಣಕ್ಕೆ 10 ವರ್ಷಗಳು ಪೂರ್ಣಗೊಂಡಿವೆ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ನಮ್ಮ ಅನುಭವ, ಇದು ನಮ್ಮ ತ್ಯಾಗ, ಇದು ನಮ್ಮ ಮೌನದ ಹೋರಾಟ ಮತ್ತು ಇದು ನಮ್ಮ ಹೆಮ್ಮೆಯ ಕತೆ. ಇಂದು ನಾವೆಲ್ಲರೂ ಒಟ್ಟಾಗಿ ನಿಂತು ಹೇಳಬಹುದು, 10 ವರ್ಷಗಳನ್ನು ನಾವು ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದೇವೆ, ನಾವು ಯೂನಿಫಾರ್ಮ್ಗೆ ನ್ಯಾಯ ಒದಗಿಸಿದ್ದೇವೆ, ಈ ಯೂನಿಫಾರ್ಮ್ಗೆ ನಾವು ನ್ಯಾಯ ಮಾಡಿದ್ದೇವೆ. ಇದು ನಮ್ಮ ಜೀವನದ ಮರೆಯಲಾಗದ ಕ್ಷಣ, ಅಭೂತಪೂರ್ವ ಹೆಮ್ಮೆಯ ಕ್ಷಣ, ಅಂತಿಮವಾದ ಮಾತು. ಇಂದು ಈ ದಶಕದ ಸಂಭ್ರಮಾಚರಣೆಯಲ್ಲಿ ನಮ್ಮ ಜೊತೆಗೆ ನಿಂತು ಆಶೀರ್ವಾದವನ್ನು ನೀಡುತ್ತಿರುವ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ನಮ್ಮನ್ನು ರೂಪಿಸಿದ ಹಿರಿಯ ಅಧಿಕಾರಿಗಳು, ತರಬೇತಿದಾರರು ಮತ್ತು ನಮ್ಮ ಬೆನ್ನಿಗೆ ನಿಂತ ನಮ್ಮ ಕುಟುಂಬದವರೆಗೆ ಈ ವೇದಿಕೆಯಿಂದ ನಮ್ಮ ನುಡಿ ನಮನಗಳು. 2015ರಲ್ಲಿ ಒಂದು ಕನಸು ಆರಂಭವಾಗಿ ಈ ಪ್ರಯಾಣ 2025ರಲ್ಲಿ ಹೆಮ್ಮೆಯ ಇತಿಹಾಸವಾಗಿದೆ. ಇದು ನಮ್ಮ ಕತೆ, ಇದು ನಮ್ಮ ದಶಕ, ಇದು ನಮ್ಮ ಕಲಬುರಗಿ ಪೊಲೀಸ್ ಕುಟುಂಬದ ಹೆಮ್ಮೆ, ಕಲಬುರಗಿ ಪೊಲೀಸ್ ಕುಟುಂಬದ ಹೆಮ್ಮೆ. ಥ್ಯಾಂಕ್ ಯು.